ನಮಸ್ಕಾರ ಸ್ನೇಹಿತರೆ, ಇವತ್ತು ಮಕರ ಸಂಕ್ರಾಂತಿ ಶುಭಾಶಯಗಳು ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ. ಏನಂದರೆ ಇವತ್ತು ವಿಶೇಷತೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಲ್ಲಿ ನಮ್ಮ ಊರಾದಂತಹ ಗುಂಜೂರು ಗ್ರಾಮದಲ್ಲಿ ಇವತ್ತು ಹೋರಿಗಳನ್ನು ಈ ರಸ್ತೆ ಮಧ್ಯೆಯಲ್ಲಿ ಬೆಂಕಿ ಹಾಕಿ ನೋಡಿ, ಆ ಥರ ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀವಿ. ಗುಡ್ಡೆ ಹಾಕ್ಕೊಂಡು ಮತ್ತು ಬೆಂಕಿ ಹಾಯಿಸ್ತೀವಿ, ಹೋರಿಗೆ ಬೆಂಕಿ ಹಾಯಿಸ್ತೀವಿ. ಮತ್ತು ನೋಡಿ ಪ್ರಸಾದ ಮಾಡ್ತಾಯಿದ್ದೀವಿ. ಪ್ರಸಾದ ಏನು ಮತ್ತು ಅದ್ರ ವಿಶೇಷತೆ ಏನು, ಮತ್ತು ನೋಡಿ ಇಲ್ಲಿ ದೇವರು ಎಲ್ಲ ರೆಡಿ ಮಾಡಿದ್ದಾರೆ ಚೆನ್ನಾಗಿ. ಇಲ್ಲಿ ಪೂಜೆ ಮಾಡಿ ಆಮೇಲೆ ಪ್ರಸಾದ ಹಂಚಿಕೆ ಮತ್ತು ಹೋರಿಗಳನ್ನೆಲ್ಲ ಬೆಂಕಿ ಹಾಯಿಸ್ತಾರೆ. ಅದ್ರ ಬಗ್ಗೆ ಸವಿರ ಒಂದು ಮಾಹಿತಿ ಕೊಡ್ತೀನಿ. ನಮ್ಮ ತಾತ ಹತ್ರ ಮಾತಾಡ್ಸೋಣ ಬನ್ನಿ. ಹಾಗೆ ತಾತ ನಮಸ್ಕಾರ. ನಿಮ್ಮ ಹೆಸರು ಹೇಳಿ ತಾವು? ನಿಮ್ಮ ಹೆಸರು ಹೇಳಿ. ಬಯ್ಯಣ್ಣ ಅಂತೇಳಿ. ತಾತ, ಈ ಊರಲ್ಲಿ ಸುಮಾರು ವರ್ಷದಿಂದ ಮಾಡ್ತಿದ್ದೀರಿ ಇದೇ ಥರ. ಈ ಹಳ್ಳಿ ಸೊಗಡು ಈ ಹೋರಿಗಳಿಗೆ ಬೆಂಕಿ ಹಾಯಿಸ್ತೀರಾ, ಸುಮಾರು ವರ್ಷಗಳಿಂದ ತಲಾಂತರದಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಇವತ್ತು ಈ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಹೋರಿಗಳು ಸುಮಾರು ಒಂದು 10-15 ಜೊತೆ ಬರ್ಬೋದು. ಆಯ್ತಾ? ಬೆಂಕಿ ಹಾಯಿಸಿ ಇದು ಮಾಡ್ತಾರೆ. ಈ ಬೆಂಕಿ ಹಾಯಿಸೋದು ಏನಕ್ಕೆ ತಾತ? ಬೆಂಕಿ ಹಾಯಿಸೋದು ಏನಕ್ಕೆ ಹೋರಿಗಳಿಗೆ? ಎಂತದ? ಮೊದಲಿಂದ ಬಂದಿರೋದು, ಇವತ್ತಲ್ಲ, ಆವಾಗ್ಲಿಂದ ಬಂದಿರೋದು ಅಂಜನ? ಮೊದಲಿಂದ ಬಂದಿರೋದು. ಹಾ. ತಾತ, ಇದು ಯಾವ ದೇವ್ರ ತಾತ ಇಲ್ಲಿ? ಆಂಜನೇಯ ಸ್ವಾಮಿ. ಕಾಟಮರಾಯ. ಇದು ಕಾಟಮರಾಯ ಆಂಜನೇಯ ಸ್ವಾಮಿ. ಇಲ್ಲೇನೋ ಪ್ರಸಾದ ಮಾಡ್ತಾ ಇದಾರೆ. ಏನ್ ಪ್ರಸಾದ ತಾತ ಇದು? ಏನೇನ್ ಮಾಡ್ತೀರ ತಾತ? ಅವರೆಕಾಳು ಎಲ್ಲ ಮಿಕ್ಸ್ ಮಾಡಿ, ಕಾಳೆಲ್ಲ ಮಿಕ್ಸ್ ಮಾಡಿ ಪ್ರಸಾದ ತರ ಕೊಡ್ತೀರಾ? ಸರಿ ತಾತ, ಹಾಗೆ ತೋರಿಸ್ತೀನಿ ಪ್ರಸಾದ ಹೇಗಿದೆ ಅಂತ ನಾನು ನೋಡ್ಸ್ಬೇಕಲ್ವಾ? ತೋರಿಸ್ತೀನಿ ತಾತ. ನೋಡಿ, ಇದನ್ನ ಎಲ್ಲ ರೆಡಿ ಮಾಡ್ತಾ ಇದಾರೆ. ನೋಡಿ ಬೆಂಕಿ ಹೇಗೆ ಉರಿತಾ ಇದೆ ನೋಡ್ಕೊಳ್ಳಿ. ಎಲ್ಲ ಮಿಕ್ಸ್ ಕಾಳುಗಳು. ಇದು ಮಿಕ್ಸ್ ಕಾಳು ಇದಂಗೆ ತೆಗಿಯೋಣ. ಹಂಗೆ ಇದೆಲ್ಲ ಫುಲ್ ಮಿಕ್ಸ್ ಕಾಳು. ಪ್ರತಿಯೊಂದು ಕಾಳು ಸೇರುತ್ತೆ. ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಇಲ್ಲಿ ಪ್ರಸಾದ ಬಗ್ಗೆ ಹಂಚಿಕೆ ಮಾಡ್ತಾರೆ. ಉಪ್ಪು ಮಾತ್ರ ಹಾಕಲ್ಲ, ಬರೀ ಸಪ್ಪೆ ತರ ಮಾಡ್ಕೊಡ್ತಾರೆ. ಈ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದು ವಿಶೇಷ. ಹಸುಗಳೆಲ್ಲ ತಿನ್ನಿಸಿ, ನಾವು ತಿಂದು ಮತ್ತೆ ಹೋರಿಗಳನ್ನೆಲ್ಲ ಬೆಂಕಿ ಹಾಯಿಸಿ ಇದೇ ತರ ಸುಮಾರು ತಲಾಂತರಗಳಿಂದ ಮಾಡ್ಕೊಂಡ್ ಬಂದಿರೋ ಇದು ಹಬ್ಬ. ಹಾಗಾಗಿ ನಿಮ್ಗೆಲ್ಲ ತೋರಿಸ್ಬೇಕು ಈ ಹಳ್ಳಿ ಸೊಗಡು ಹೇಗಿರುತ್ತೆ, ಈ ಹಳ್ಳಿ ಸಂಪ್ರದಾಯ ಹೇಗಿರುತ್ತೆ, ಆಚರಣೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ. ನಮಸ್ಕಾರ. ಅಣ್ಣ, ನಿಮ್ಮ ಹಳ್ಳಿ ಸೊಗಡು ಶಂಕರ್ ಅಂತೇಳಿ. ಹಳ್ಳಿ ಸೊಗಡು ಪಾಪೇಗೌಡ ಶಂಕರ್ ಇಬ್ರು ಪ್ರತಿ ವರ್ಷನೂ ಇಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಎಲ್ರಿಗೂ ವಿಶೇಷವಾಗಿ ಇಲ್ಲಿ ಪ್ರಸಾದ ಮಾಡಿ ಊರಲ್ಲಿ ಎಲ್ರೂ ಕರೆಸಿ ಇಲ್ಲಿ ನಮ್ಮ ಈ ಕಾಟಮರಾಯ ಹಬ್ಬ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸುಗ್ಗಿ ಹಬ್ಬ ಅಂತ ನಾವು ಮಾಡ್ತೀವಿ. ಸುಗ್ಗಿ ಹಬ್ಬವಾಗಿ ಗುಂಜೂರು ಗ್ರಾಮದಲ್ಲಿ ಇಲ್ಲಿ ಕಾಟಮರಾಯ ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ. ಇದು ಕಾಟಮರಾಯ ದೇವಸ್ಥಾನ. ನಮ್ಮ ಈ ದೇವಸ್ಥಾನಕ್ಕೆ ಎಲ್ರೂ ಭಕ್ತಾದಿಗಳೆಲ್ಲ ಬರ್ತಾರೆ. ಒಂದು 6 ಗಂಟೆ ಅಷ್ಟೊಳಗೆ ಎಲ್ಲ ಪ್ರಾಣಿಗಳು ಇಲ್ಲಿ ಕರೆಸ್ತೀವಿ. ಹಸುಗಳು, ಮೇಕೆ, ಹೋರಿಗಳು, ಹಸುಗಳು, ಮೇಕೆಗಳು, ಮನೆಯಲ್ಲಿ ಸಾಕಿರ್ತಕ್ಕಂಥ ಹಸುಗಳು, ಎಲ್ಲ ಹಸುಗಳು ಇಲ್ಲಿಗೆ ಬಂದು ಅಲ್ಲಿ ಮುಂದೆ ಬೆಂಕಿ ಹಾಕ್ತೀವಿ. ಆ ಬೆಂಕಿ ಹಾಕಿ ಜಾಗದಲ್ಲಿ ಹೋಗ್ಬಿಟ್ಟು ಬೆಂಕಿ ಹಾಕಿ ಸಣ್ಣಕ್ಕೆ ಏನು ಹಸುಗಳಿಗೇನು ಡ್ಯಾಮೇಜ್ ಆಗ್ದಿರೋ ಹಾಗೆ ನೋಡ್ಕೊಂಡು, ಯಾವುದೇ ತರ ಸುಟ್ಟುಗಾಯಲಾಗದಂಗೆ ಬೆಂಕಿಯಿಂದ ನಾವು ಬೆಂಕಿ ಎಲ್ಲ ಆರ್ದ್ಮೇಲೆ ಹಸುಗಳನ್ನೆಲ್ಲ ಕಳ್ಸೋದು. ಅದರಿಂದಾಗಿ ಯಾರ್ದು ಏನು ತೊಂದರೆಗಳಾಗಲ್ಲ. ಈ ಹಳ್ಳಿ ಸೊಗಡು ತುಂಬಾ ಇಂಪಾರ್ಟೆಂಟ್. ಹಳ್ಳಿ ಸೊಗಡು ನಮ್ಮ ಈ ದೊಡ್ಡಬಳ್ಳಾಪುರ ತಾಲೂಕಿಗೆ ಗಡಿ ಹಂಚ್ಕೊಂಡಿರತಕ್ಕಂಥ ಗುಂಜೂರು ಗ್ರಾಮ. ಇಲ್ಲಿ ಹೈವೇಯಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಸುಗ್ಗಿ ಹಬ್ಬ ಆಚರಣೆ ಮಾಡಿ ಇಲ್ಲಿ ಎಲ್ಲರೂ ಊರಲ್ಲಿ ಬೆಳೆದಿರ್ತಕ್ಕಂಥವ್ರನ್ನ ಏನೇನು ಕೊಡ್ತಾರೆ ಇಸ್ಕೊಬಂದು ನಾವು ಇಲ್ಲಿ ಪೊಂಗಲ್ ತರ ಮಾಡಿ ಪ್ರಸಾದವಾಗಿ ಎಲ್ರಿಗೂ ಹಂಚಿಕೆ ಮಾಡ್ತೀವಿ. ಹಸುಗಳಿಗೂ ತಿನ್ನಿಸ್ತಾರೆ. ಆಮೇಲೆ ನಮ್ಮ ಬಂದಿರ್ತಕ್ಕಂಥ ಭಕ್ತಾದಿಗಳು ತಿನ್ಕೊಂಡು ಬರ್ತಾರೆ. ತುಂಬಾ ಖುಷಿ ಆಯ್ತು. ಇದೇ ತರ ಹೋರಿಗಳು ಹಾಯಿಸೋದನ್ನು ನೋಡ್ಸೋಣ. ಪ್ರತಿ ವರ್ಷನೂ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಊರಿನ ಗ್ರಾಮದ ಎಲ್ಲರೂ ಬರ್ತಾರೆ. ನೋಡಿ ಸ್ನೇಹಿತರೆ, ಇದೇ ತರನೇ ನೋಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ನೋಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ನೀಟಾಗಿ ಸಾರಿಸಿ ದೇವ್ರನ್ನ ಅಲಂಕರಣೆ ಮಾಡಿದೀವಿ. ತುಂಬಾ ಖುಷಿ ಆಗುತ್ತೆ. ಇನ್ನು ಹೋರಿಗಳು ಕಿಚ್ಚಾಯಿಸೋದಿದೆ, ಹಾಗೆ ತೋರಿಸ್ತೀನಿ ನಿಮ್ಗೆ. ಅಣ್ಣ ನಮಸ್ಕಾರ. ಮಂಜಣ್ಣವ್ರೆ. ನಮಸ್ಕಾರಪ್ಪ.
ಈ ಸರಿ ಏನು ಈ ವರ್ಷದ ಮೊದಲನೇ ಹಬ್ಬ ಹೌದು ಮಕರ ಸಂಕ್ರಾಂತಿ ಹಬ್ಬ. ಹೌದು ಇವತ್ತು ಈ ವರ್ಷದ ಮೊದಲನೇ ಹಬ್ಬದಲ್ಲಿ ನಾವು ಬೆಳೆದಿರುವಂತ ಸುಗ್ಗಿ, ಇಲ್ಲಿ ಬಂದಿರುವ ರಾಸುಗಳು, ಹೌದು ಮತ್ತೆ ಇದ್ರ ಬಗ್ಗೆ ಸವಿರವಾದ ಮಾಹಿತಿ ಒಂದ್ ಕೊಡಿ ನನ್ಗೆ. ಹೌದು. ಹಾಗೆ ಈ ಹಬ್ಬ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀರಾ? ಯಾವ ತರ ಮಾಡ್ಕೊಂಡ್ ಬರ್ತಾ ಇದೀರಾ? ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹಂಗಾಗಿ ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಏನು ನಮ್ಮ ರೈತರು ದವಸ ಧಾನ್ಯ ಬೆಳೆದಿರ್ತೀವೋ ಆ ಧಾನ್ಯ ಲಕ್ಷ್ಮಿಗೆ ಪೂಜೆ ಮಾಡಿ ಈ ಬಂದಿರೋ ಹಸುಗಳು, ಕರುಗಳು, ಜನಗಳು ನಮ್ಮ ಊರಿಗೆ ಯಾವುದೇ ಒಂದು ದರಿದ್ರ ಇಲ್ದಂಗೆ ಒಳ್ಳೇದಾಗ್ಲಪ್ಪ ಅಂತೇಳಿ ಎಲ್ಲ ಊರಿನ ಜನ ಎಲ್ಲ ಸೇರಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಪೂಜೆ ಮಾಡ್ತೀವಪ್ಪ. ಇಲ್ಲಿ ಪ್ರತಿಯೊಂದೂನು ಪ್ರತಿ ಮನೆಯಲ್ಲೂ ಎತ್ಕೊಂಡ್ ಬರ್ತಾರೆ. ಏನೇನ್ ಬೆಳಿತಾರೋ ದವಸ ಧಾನ್ಯ ಎಲ್ಲ ಎತ್ಕೊಂಡ್ ಬಂದು ಬೇಳೆ ಇಲ್ಲಿ ಪ್ರಸಾದ ಮಾಡಿ ಪ್ರತಿಯೊಬ್ರು ಆ ಹಸುಗಳಿಗೆ, ಕರುಗಳಿಗೆ, ನಮ್ಗೆ ಎಲ್ಲ ತಗೊಂಡು ಒಳ್ಳೇದಾಗ್ಲಪ್ಪ ಅಂತ ಕೈ ಮುಕ್ಕೊಂಡು ಮನೆಗೆ ಹೋಗ್ತಾರೆ. ಸಪ್ಪೆ ಉಪ್ಪು ಹಾಕಲ್ಲ. ಅದು ಮೊದ್ಲಿಂದ ನಮ್ ತಾತನ ಕಾಲದಿಂದ ಆ ಕತೆ ಗೊತ್ತಿಲ್ಲ. ಅವತ್ತಿಂದ ಏನ್ ಮಾಡ್ಕೊಂಡ್ ಬಂದವ್ರು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು 100 ವರ್ಷದ ಇತಿಹಾಸನೂ ಐತೆ. ಇದಕ್ಕೆ ಐತೆ. 10 ನಿಮಿಷ ಬ್ಲಾಕ್ ಆದ್ರೆ ಅದೇನ್ ತೊಂದ್ರೆ ಏನಾಗಲ್ಲ. ಸಪೋರ್ಟ್ ರೈತರಿಗೆ ಮಾಡ್ಲೇಬೇಕು. ಅವರು ರೈತರೇ ತಾನೆ, ಬಸ್ಸಲ್ಲಿರೋರು ರೈತರೇ ತಾನೆ. ಹೌದು. ಅಪ್ಪ ಸಂಕ್ರಾಂತಿ ಹಬ್ಬ ಖುಷಿಯಾಗಿ ಎಲ್ಲಾ ಸೇರಿ ಇಲ್ಲಿ ಮಾಡ್ತಾ ಇದ್ದೀವಿ. ಅದೇ ಖುಷಿ ವರ್ಷ ಪೂರ್ತಿ ಇರ್ಲಿ ಅಂತ ಹೇಳ್ಬಿಟ್ಟು ಆ ಸಂತೋಷದಿಂದ ಆ ಸ್ವಾಮಿ ಒಳ್ಳೇದ್ ಮಾಡಿ. ನಮಸ್ಕಾರನಪ್ಪ. ಖುಷಿ ಆಗುತ್ತಪ್ಪ. ಖುಷಿ ಆಗುತ್ತೆ. ನಾವೇನ್ ಹೊಸದಾಗೇನ್ ಮಾಡ್ತಾ ಇಲ್ಲ. ನಮ್ಮ ಮುತ್ತಾತ, ತಾತ, ಅಬ್ದನ್ರು, ಊರಿನ ಜನ ಎಲ್ಲ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಸಂಪ್ರದಾಯವಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹಾಲು ಉಗ್ಸಿ ಮನೆ ಮನೆಗೆತ್ತಿ ಕಾಳು ದವಸ ಧಾನ್ಯ ತಂದು ಎಲ್ಲಿದ್ದೀರಾ ದವಸ ಧಾನ್ಯ ತಂದು ಇಲ್ಲಿ ಎಮ್ಮನಿಗೆ ಎಡೆ ಕೊಟ್ಟು ದನ ಹಸ ಕರುಗಳಿಗೆಲ್ಲ ತಗೊಂಡು ನಾವು ತಿನ್ನಿಸ್ಬೇಕು, ನಾವು ತಿಂತೀವಿ. ಹಂಗಾಗಿ ಈ ದೇವಿ ದಿನ ಊರ್ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅಣ್ಣ, ಇಲ್ಲಿ ಪ್ರಸಾದವಾಗಿ ದನಗಳಿಗೂ ಕೊಡ್ತೀರಾ, ಬರೋ ಮೂಗ್ ಪ್ರಾಣಿಗಳಿಗೂ ಕೊಡ್ತೀರಾ, ನಮಗೂ ಅನ್ಸ್ತೀರಾ. ಎಲ್ರಿಗೂ ಆಯುಷ್ ಆರೋಗ್ಯ ಚೆನ್ನಾಗಿರ್ಲಿ, ವರ್ಷ ಪೂರ್ತಿ ಒಳ್ಳೆ ಬೆಳೆ ಬೆಳೀಲಿ, ಒಳ್ಳೆ ಮಳೆ ಬರ್ಲಿ, ಯಾವುದೇ ತರದ ಅರಿಷ್ಟಗಳಾಗದೆ ಇರ್ಲಿ ಅಂತ ಹೇಳ್ತಾ ಎಲ್ರಿಗೂ ತಿಳಿಸ್ತಾ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ಮತ್ತೆ ಇದೇ ತರನೇ ನೋಡಿ, ನಮ್ಮ ಈ ಪಕ್ಕದೂರು ಆದಂತ ಗುಂಜೂರು ಗ್ರಾಮ ಇವತ್ತು ವರ್ಷದ ಮೊದಲನೇ ಹಬ್ಬ ಆಚರಣೆ ಮಾಡ್ತಾ ಇದೀವಿ. ಈ ಹಳ್ಳಿ ಸೊಗಡು, ಈ ಹಳ್ಳಿ ಆಚರಣೆ, ಈ ಹಳ್ಳಿ ಸಂಪ್ರದಾಯ ಅನ್ನೋದು ತುಂಬಾ ವಿಶಿಷ್ಟವಾದದ್ದು. ಸುಮಾರು ತಲಾಂತರಗಳಿಂದ ನಡ್ಕೊಂಡ್ ಬಂದಿರುವಂತ ಈ ಹಬ್ಬ. ಹಾಗಾಗಿ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ಸ್ನೇಹಿತರೆ. ನಿಮ್ಮೂರಲ್ಲಿ ಯಾವ ತರ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಹಾಗೆ ಏನಾದ್ರು ಮಾಡೋಂಗಿದ್ರೆ ನನಗೂ ತಿಳಿಸಿ, ನಾನು ನಿಮ್ ಜೊತೆ ಬರ್ತಾ ಇರ್ತೀನಿ. ತುಂಬಾ ಧನ್ಯವಾದಗಳು ಎಲ್ರಿಗೂ. ತುಂಬಾ ಧನ್ಯವಾದಗಳು ಸರ್ ಎಲ್ರಿಗೂ. ನೋಡಿ, ಊರ್ ತುಂಬ ಎಲ್ಲ ಜನ ಬಂದು ಇಲ್ಲಿ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಪೂಜೆ ಅನ್ನೋದು ತುಂಬಾ ವಿಶೇಷವಾದದ್ದು, ನಾನು ತೋರಿಸ್ಬೇಕು. ಮತ್ತೆ ಈ ಹಳ್ಳಿ ವಿಚಾರ ಅನ್ನೋದು ತುಂಬಾ ಸಂತೋಷ. ಹಾಗೆ ಹೇಳ್ತಾ ಇರ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಈ ಹಳ್ಳಿ ಕಡೆ ನಮ್ಮ ಆಚಾರ ವಿಚಾರಗಳು ಬೇಜಾನಿದ್ದಾವೆ. ಹಾಗೆ ತೋರಿಸಿ ಬನ್ನಿ ನಿಮ್ಗೆ ಯಾವ ತರ ಅಂತೇಳಿ. ಇಲ್ಲೆಲ್ಲ ಇವಾಗ ಬೆಂಕಿ ಕಿಚ್ಚಾಯಿಸೋದಕ್ಕೆಲ್ಲ ರೆಡಿ ಮಾಡ್ತೀವಿ. ಹಾಗೆ ತೋರಿಸಿ ಬನ್ನಿ. ನೋಡಿ, ಇಲ್ಲೆಲ್ಲ ಎಲ್ಲ ರಾಶಿ ಹಾಕಿದ್ದಾರೆ. ಇದನ್ನೆಲ್ಲ ರೋಡ್ ಸುರಿದು ಈ ರೋಡ್ ಗುದ್ದ ಹಾಕಿ ಇಲ್ಲಿ ಬೆಂಕಿ ಹಾಕ್ತಿವಿ. ಮತ್ತೆ ಇದ್ರ ಬಗ್ಗೆ ಹಸುಗಳಿಗೆಲ್ಲ ಕಿಚ್ಚಾಯಿಸ್ತೀವಿ. ಆ ಕಿಚ್ಚಾಯಿಸೋದನ್ನ ಹೇಗೆ ನಾನು ತೋರಿಸ್ತೀನಿ ಬನ್ನಿ.
ನೋಡ್ರಿ ಹಾಲು ಉಕ್ಕಿಸ್ತಾ ಇದಾರೆ ಅಣ್ಣ. ಹಾಲು ಉಕ್ಸೋದು ಏನೋ ಕಣ, ಒಳ್ಳೇದಾಗ್ಲಿ ಅಂತ ಊರಿಗೆ ಒಳ್ಳೇದಾಗ್ಲಿ ಅಂತ. ಈ ಹಾಲು ಉಕ್ಸೋದು ಏನೋ ಕಣ, ಊರು ಒಳ್ಳೇದಾಗ್ಲಿ, ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ತುಂಬಾ ಖುಷಿ. ಮೊದಲಿಂದ ತಲಾ ಬಂದಿರೋದು. ಹೌದು. ನಾವೇ ಪೂಜಾರರು. ಊರಲ್ಲೆಲ್ಲ ಎಲೆ ಕಾಳು ಅಕ್ಕಿ ಎಲ್ಲ ಎತ್ತಿ ಪೂಜೆ ಮಾಡ್ಕೊಂಡು ಸಂಪ್ರದಾಯ ಪ್ರಕಾರ ಮಾಡ್ತೀವಿ. ಎಲ್ಲ ಈ ಒಳ್ಳೇದಾಗ ಹಳ್ಳಿ ಸೊಗಡು ಇದು ವರ್ಷದ ಮೊದಲನೇ ಹಬ್ಬ, ತುಂಬಾ ಖುಷಿ ಅನ್ಸುತ್ತೆ. 15ನೇ ತಾರೀಕು ಈ ಮಕರ ಸಂಕ್ರಾಂತಿ ಹಬ್ಬದ ದಿವಸನೇ ಯಾಕೆ ಮಾಡ್ಬೇಕು? ಅವತ್ತಿಗೆ ಬಂದಿರೋದು ಅವತ್ತೇ ಮಾಡ್ಬೇಕು. ಹೌದಾ, ಸಂಪ್ರದಾಯ ಪ್ರಕಾರ ಆವತ್ತಿಂದ ತಲತಲಾಂತರದಿಂದ ಹಾಗೆ ಆಚರಿಸ್ಕೊಂಡ್ ಬಂದಿದ್ದೀರಾ? ಒಂದೊಂದ್ಸರಿ 14 ಬರುತ್ತೆ, ಒಂದೊಂದ್ಸರಿ 15 ಬರುತ್ತೆ. ಡೇಟ್ ಯಾವ ತರ ಹಬ್ಬ ಬಂದ್ರೆ ಆ ತರ ಆ ತರ ಮಾಡ್ತಾರೆ. ಹಬ್ಬ ಮಾಡ್ಬೇಕು. ತುಂಬಾ ಖುಷಿ ಆಗುತ್ತೆ ಅಣ್ಣ, ಮೊದಲನೇ ಹಬ್ಬ ತುಂಬಾ ಖುಷಿ ಆಗುತ್ತೆ. ಈ ಹಬ್ಬನ ಇದೇ ತರ ಮಾಡ್ಸ್ಕೊಳ ನೋಡೋಣ. ಹಾಲು ಉಕ್ಕಿ ಹಸುಗಳಿಗೆಲ್ಲ ಓಡಿಸಿ ಏನೇ ತೊಂದರೆ ಬಂದ್ರೆ ನಮ್ಮನ್ನ ಕಾಪಾಡ್ಲಿ ಅಂತೇಳಿ ಎಲ್ಲ ಸಾಕು. ತುಂಬಾ ಸಂತೋಷ ಅಣ್ಣ. ಇದು ನಾನ್ ನೋಡಿರೋ ಕರುಣೆ, ತುಂಬಾ ಖುಷಿ ಆಗುತ್ತೆ ಗುರು. ನೋಡಿ ಸ್ನೇಹಿತರೆ, ಇವತ್ತು ನೋಡಿ ಓರಿಗಳೆಲ್ಲ ಬಂದವೆ, ಎಷ್ಟು ಜೊತೆ ಬಂದವ ಅಂತ ತೋರಿಸಿ ಬನ್ನಿ. ಹಾಗೆ ಈ ಕಿಚ್ಚಾಯಿಸೋದಕ್ಕಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ. ಖುಷಿ ಆಗುದ್ರೆ ಈ ಓರಿಗಳು ನೋಡೋದಕ್ಕ 2 ಕಣ್ಣು ಸಾಲದು. ಅದು ಸಾಕಿರೋರಿಗೆ ಗೊತ್ತು ಆಯ್ತಾ. ಮತ್ತೆ ಇನ್ನೊಂದೇನಂತಂದ್ರೆ ಈ ವರ್ಷ ಇದು ಮೊದಲನೇ ಹಬ್ಬ, ರೈತರೆಲ್ಲ ಓರಿಗಳು ಇಟ್ಕೊಂಬಂದು ಇಲ್ಲಿ ಕಿಚ್ಚಾಯಿಸ್ಕೊಂಡೋಗ್ತಾರೆ. ತುಂಬಾ ಖುಷಿ ಅನಿಸುತ್ತೆ. ಹೇಗೆ ಅಂತಂದ್ರೆ ಈ ಕಿಚ್ಚಾಯಿಸೋದು ಅಷ್ಟೊಂದು ತಮಾಷೆ ಕೆಲಸ ಅಲ್ಲ. ಓರಿಗಳು ಮಾತ್ರ ತುಂಬಾ ಅದ್ಭುತವಾಗಿ ಬಂದವೆ. ಎಲ್ಲ ಒಂದು 5-6 ಜೊತೆ ಬಂದವೆ. ನಮಸ್ಕಾರ ಗೋಪಾಲಣ್ಣವ್ರೆ. ಏನ್ ಸಮಾಚಾರ? ಇವತ್ತು ಈ ವರ್ಷದ ಮೊದಲನೇ ಹಬ್ಬ, ಏನ್ ಹಸುಗಳು ಹಿಡ್ಕೊಂಡ್ ಬಂದಿದ್ದೀರಾ? ಏನ್ ಸಮಾಚಾರ? ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇರೋದು ಇದು ಹಾ ಸಂಕ್ರಾಂತಿ ಹಬ್ಬ. ಹಾ ಪ್ರತಿ ವರ್ಷನೂ ಕಿಚ್ಚಾಯಿಸ್ಕೊಂಡು ಹಾ ಹೋಗ್ತಾ ಈ ಇದ್ದೀವಿ. ಕಿಚ್ಚಾಯಿಸೋದು ಏನಕ್ಕೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅದು ಪೂರ್ವ ಕಾಲದಿಂದ ಬಂದಿರೋದು. ಹಾ ಹಾ ಅದರಿಂದ ಅದೇ ರೀತಿ ಇವಾಗ್ಲೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ಇದು ವರ್ಷದ ಮೊದಲನೇ ಹಬ್ಬ ಹೌದು. ಅಲ್ವಾ? ಮಕರ ಸಂಕ್ರಾಂತಿ ಹಬ್ಬ ಅನ್ನೋದು ಎಲ್ರಿಗೂ ವಿಶೇಷವಾದದ್ದು. ನೋಡಿ ಸ್ನೇಹಿತರೆ, ಯಾವ ತರ ಇದಾವ ಹಸುಗಳು ಅಂತ ಹೇಳ್ರಿ ನೀವು. ನೋಡಿ ಇಲ್ಲೊಂದ್ ಜೊತೆ ಓರಿಗಳಿದಾವೆ. ಹಾ ನೋಡಿ ಇವು ಹಿಡ್ಕೊಂಬಂದಾರ ಹುಡುಗರು, ಅವ್ರವ್ರ ಓರಿಗಳು ಹಿಡ್ಕೊಂಡು ನಿಂತ್ಕೊಂಡವ್ರೆ. ನೋಡಿ ಇಲ್ಲೊಂದ್ ಜೊತೆ ಇದೆ. ಅಲ್ಲಿ ಇನ್ನೂ ಸೌಂಡ್ ಕೊಡ್ತಾ ಇದಾರೆ, ಬನ್ನಿ ನೋಡೋಣ. ಇಲ್ಲೊಂದ್ 2 ಸೀಮೆ ಹಸುಗಳಿದಾವೆ ನೋಡ್ರಿ. ಎಲ್ಲ ಸೀಮೆ ಹಸುಗಳು. ಸೀಮೆ ಹಸುಗಳನ್ನು ಕಿಚ್ಚಾಯಿಸ್ತೀವಿ ನೋಡಿ. ಇವೆಲ್ಲ ಮಲ್ನಾಡ್ ಗಿಡ್ಡ ಇದು ನೋಡ, ಕುಣಿತದ ನೋಡ್ರಿ, ಹೆಂಗ್ ಸಿಂಗಾರ ಮಾಡ್ಬೇಕು ನೋಡ್ರಿ. ಅದು ಪುಂಗ್ನೂರು. ಅವ್ನ್ ಮಾತ್ರ ಎಮ್ಮೆ ಇಟ್ಕೊಂಬಂದ ಇವತ್ತು. ಅಪ್ಪೆ ಏನಪ್ಪೆ ವಿಶೇಷವಾಗಿ ಎಮ್ಮೆ ಇಟ್ಕೊಂಬಂದಿದ್ಯಾ? ತುಂಬಾ ಖುಷಿ ಆಗುತ್ತೆ ಇದ್ರಲ್ಲಿ. ಓಹೋ, ಹಾಗೆ ತುಂಬಾ ಖುಷಿನೇ ನೋಡಿ. ಊರಿನ ಜನ ಎಲ್ಲ ಸುತ್ತ ನಿಲ್ತಿದಾರೆ. ಹಾಗೆ ತೋರ್ಸೋಣ ಬನ್ನಿ, ತೋರ್ಸ್ತೀನಿ ಬನ್ರಿ ಇರ್ಕ. ಯಾರು ಕರ್ ತಗೊಂತಾರ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾತ್ರ ಹಸುಳು ಮುಂದೆ ನಿಂತ್ಕೊಳ್ಳೋದಕ್ಕೆ ಮಾತ್ರ ಕ್ಯೂ ಅಲ್ಲಿ ಇರ್ತಾರ ನೋಡಿ. ಬನ್ನಿ ಹಾಗೆ ತೋರ್ಸೋಣ. ಹಾಲು ಉಗ್ಸಿದ್ದಾಯ್ತು, ಹಾಲು ಉಗ್ಸಿಬಿಟ್ಟು ಪೂಜೆ ಮಾಡ್ತಾರೆಲ್ಲ. ಪೂಜೆ ಮಾಡಿದ್ದು ಆಯ್ತು. ಇವಾಗೆಲ್ಲ ಹಾಕ್ತಿವಿ ನೋಡ್ರಿ, ಎಲ್ಲ ಕ್ಲಿಯರ್ ಮಾಡ್ತೀವಿ ನೋಡಿ. ಇವರು ಉಪಾಧ್ಯಕ್ಷರು ಹಾಕ್ತಾರ ನೋಡ್ರಿ, ರೋಡ್ಗೆಲ್ಲ ಹಾಕಿ ಇವಾಗೆಲ್ಲ ತಗೊಂಬಂದ್ ಹಾಕ್ತಾರ ನೋಡಿ. ಎಲ್ಲ ಬೆಂಕಿ ಹಾಕೋದಕ್ಕೆ, ಕಿಚ್ಚಾಯಿಸೋದಕ್ಕೆ ನೋಡ್ರಿ. ಅದ್ ಕಡೆ ತಗೊಂಬರ್ತಾರೆ, ಮತ್ತೆ ಈ ಕಡೆ ತಗೊಂಬರ್ತಾರೆ. ಇದೇ ತರ ರೋಡ್ಗೆಲ್ಲ ಬ್ಲಾಕ್ ಮಾಡ್ತೀವಿ. ರೋಡ್ಗೆಲ್ಲ ಬ್ಲಾಕ್ ಮಾಡಿ ಎಲ್ಲ ನಿಲ್ಲಿಸ್ತೀವಿ, ಗಾಡಿಗಳೆಲ್ಲ ನಿಲ್ಲಿಸಿ ಹಾಕ್ತಿವಿ. ಮತ್ತೆ ಇದೇ ತರ ಪ್ರತಿ ವರ್ಷನೂ ಇದೇನೆ. ಯಾಕಂದ್ರೆ ರೈತರು ಸಪೋರ್ಟ್ ಮಾಡಬೇಕು, 2 ದಿವಸ ಗಾಡಿ ನಿಲ್ಲಿಸ್ಬೇಕು. ರೋಡೆಲ್ಲ ಫುಲ್ ಬ್ಲಾಕ್. ಇನ್ ಸ್ವಲ್ಪ ಹಿಂದೆನೆ ಹೋಗಿ, ಏ ಜಾಸ್ತಿ ಆಗ್ಬೇಡ್ರ, ಜಾಸ್ತಿ ಹೈಟ್ ಆಗ್ಬೇಡ್ರೆ.
ಹಾಲು ಉಗ್ಸಿದಾಯ್ತು ಗುರುವೆ. ಹಾಲು ಉಗ್ಸಿದಾದ್ರೆ ಮುಗೀತು. ಕಿಚ್ಚಾಯಿಸ್ಬಿಟ್ಟು ಓಡಿಸ್ತಾ ಇರೋದು ಇವಾಗ ಅಷ್ಟೇ. ನೋಡ್ರಿ ಬೆಂಕಿ ಹಚ್ತೀವಿ ನೋಡ್ರಿ. ಬೆಂಕಿ ಹಚ್ಬಿಟ್ಟು ಈ ತರ ರೋಡ್ ಅಡ್ಡೆಲ್ಲ ಕಟ್ಟಿದೀವಿ ನೋಡ್ರಿ. ನೋಡ್ರಿ ಎಲ್ಲ ಬೆಂಕಿ ಹಚ್ತಾ ಇದೀವಿ ನೋಡ್ರಿ. ಎಲ್ಲ ಗುಂಜೂರು ಭಾಗದವರು. ಹೌದು ಹೌದು, ಎಲ್ಲ ಬೆಂಕಿ ಹಚ್ತಾ ಇದೀವಿ. ಕಿಚ್ಚಾಯಿಸಕ್ಕೆ ಇವಾಗ ರೆಡಿ ಆಗಿದೀವಿ. ಹೌದು, ತುಂಬಾ ಖುಷಿ ಆಗುತ್ತೆ. ಸೈಡಿಗೆ ಬಾ, ಸೈಡಿಗೆ ಬಾ, ಸೈಡಿಗೆ ಬಾ, ಸೈಡಿಗೆ ಬಾ, ಸೈಡಿಗೆ ಬಾ. ಇದ್ಲೇ ನೋಡಿ ಎಲ್ಲ ಹುಡುಗರೆಲ್ಲ ಪಾಪ ನಿಂತ್ಕೊಂಡ ನೋಡ್ರಿ. ನೋಡಿ ವೆಹಿಕಲ್ ಎಲ್ಲ ಫುಲ್ ಸ್ಟಾಪ್, ಎಲ್ಲ ಫುಲ್ ಸ್ಟಾಪ್ ಕೊಟ್ಟಿದೀವಿ ಇವತ್ತು. ಸರ್ ಸ್ವಲ್ಪ ಸೈಡ್ ಕೊಟ್ಟಾಗಿ, ಹಸುಲ್ ದಾಟ ಸರ್, ಸ್ವಲ್ಪ ಸೈಡ್ ಕೊಟ್ಟಾಗಿ. ನೋಡ್ರಿ ರೆಡಿ ಆಯ್ತು ನೋಡ್ರಿ. ಓಡಿಸು 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 ಓಡಿಸ್ರು. ನೋಡಿದ್ರು ಪುಂಗರು, ಇದು ಪುಂಗರು ಜಂಪ್. ಜಾಸ್ತಿ ಓವರ ಬೆಂಕಿ ಆಯ್ತು ಅನ್ಸುತ್ತ. ಆಯ್ತು ಗುರು. ಜಾಸ್ತಿ ಬೆಂಕಿ ಜಾಸ್ತಿ ಆಯ್ತು ಅನ್ಸುತ್ತ. ನೋಡ್ರಿ ನೋಡ್ರಿ, ಇಲ್ಲೊಂದ್ ಜೊತೆ ತಿರ್ಸ್ಕೊಂಡ್ ಬಂದ್ಬಿಟ್ರು ಮಾಡ್ರು ಸೈಡಲ್ಲಿಂದ. ಇನ್ನು ಇದಾವೆ ರೀ. ಇದು ಮೈನ್ ರೋಡ್, ಗೌರಿಬಿದನೂರು ಹಿಂದೂಪುರ ಬೆಂಗಳೂರು ಹೈವೇ ರೋಡ್. ಈ ಹೈವೇ ರೋಡ್ ಅಲ್ಲಿ ಗುಂಜೂರ್ ಹತ್ರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಆಚರಿಸುವಂತ ಸಂಪ್ರದಾಯದಂತೆ ಹಳ್ಳಿ ಕಾರ್ ಹೋರಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಯಾವ್ದು ಮೂಗ್ ಪ್ರಾಣಿಗಳಾಗಿರ್ಬೋದು ಕಿಚ್ಚಾಯಿಸೋ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಿಮ್ಗೆಲ್ಲ ತೋರಿಸ್ಬೇಕು, ಹಾಗೆ ನೀವು ನೋಡ್ಬೇಕು. ನಿಮ್ಮೂರಲ್ಲಿ ಯಾವ ತರ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ನೋಡಿ ಇವಾಗ ರೆಡಿ ಆಗ್ತದೆ. ಸ್ವಲ್ಪ ಕಿಚ್ಚನ್ ಸ್ವಲ್ಪ ಕಡಿಮೆ ಆಯ್ತು. ಅದು ಕಲೆ ಆದ್ಮೇಲೆ ಬಾ 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 ಬಾ. ನೋಡ್ಗುರ ನೋಡ್ಗುರ ಹೆಂಗಿದ್ರು ಹಿಂಗೆ ಹೊಡಿಬೇಡ ಹೊಡಿಬೇಡ. ನನ್ನ ಮೇಲೆ ಬಂದ್ಬಿಡೋದು. ಏನಿಲ್ಲ ಇದು, ಇನ್ನೊಂದ್ ಜೊತೆ ಇದಾವೆ ನೋಡ್ಬೇಕು. ಅವ್ರು ಇನ್ನೊಂದ್ಸರಿ ಆಯ್ತು ಸರ್ ಬಂದ್ವು ಬಂದ್ವು ಬಂದ್ವು. ನೋಡಿದ್ರು ಬರ್ತಾ ಇದಾವೆ. ಇವರು ಇಷ್ಟವರು ಮುಗೀತು ಕಾರ್ಯಕ್ರಮ. ನೋಡಿ ಎಲ್ಲ ಟ್ರಾಫಿಕ್ ಜಾಮ್. ಎಲ್ಲ ನಂದಿಸಿ ಇವಾಗೆಲ್ಲ ಗಾಡಿಗಳೆಲ್ಲ ಬರ್ತಿವೆ. ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಮನುಷ್ಯರು ಆಗಿರ್ತಾರೆ ಹೆಂಗೆ ನೋಡ್ರಿ. ಎಲ್ಲ ಹೋಗ್ತಾ ಇದಾರೆ ಗಾಡಿಗಳವರು. ಎಲ್ಲ ಕ್ಲಿಯರ್ ಮಾಡ್ರಿ, ಎಲ್ಲ ಕ್ಲಿಯರ್ ಮಾಡ್ರಿ, ಕ್ಲಿಯರ್ ಮಾಡ್ರಿ, ಕ್ಲಿಯರ್ ಮಾಡ್ರಿ. ಏ ಗಡ್ಡಿ ಆಗಾದ್ರೆ ಎತ್ಕೊಳ, ಗಡ್ಡಿ ಆಗಾದ್ರೆ ಎತ್ಕೊಳ್ರ. ಬರ್ರಿ ಬನ್ರಿ, ಸೈಡ್ ಬರ್ರಿ. ಟೂ ವೀಲರ್ ಅವ್ರು ಹೋಗ್ಲಿ ನೋಡ್ರಿ. ಟೂ ವೀಲರ್ ಅವ್ರು ಎಲ್ಲ ಹೋಗ್ತಾ ಇದಾರೆ ನೋಡ್ರಿ. ರೈಟ್ ರೈಟ್, ನೀವು ಬೆಂಕಿ ಹಾಯಿಸ್ಕೊಂಡವ್ರೆ. ಎಲ್ಲ ಫುಲ್ ಕ್ಲಿಯರ್ ಗುರು ಟ್ರಾಫಿಕ್ ಇವಾಗೆಲ್ಲ. ಇವರು ನಮ್ಮ ಆಪ್ತ ಮಿತ್ರರು ನಂದನ್ ಅಂತೇಳಿ. ತುಂಬಾ ಖುಷಿ ಆಗುತ್ತೆ. ಒಳ್ಳೆ ನಾಟಕದ ಒಳ್ಳೆ ಪಾತ್ರಧಾರಿ, ತುಂಬಾ ಸೊಗಸಾಗಿ ಮಾಡಿದ್ರು ನಾಟಕ. ಮಾತ್ರ ತುಂಬಾ ಖುಷಿ ಆಯ್ತು ನಮ್ಗೆ.
ಮೊದಲೇ ಬಾರಿ ಆದ್ರೂ ಸ್ವಾಗತ ಮಾಡಿದೀರಾ ನೋಡಿ. ವೆಹಿಕಲ್ ಎಲ್ಲ ಬರ್ತಾ ಇದಾವೆ, ಎಲ್ಲ ಫುಲ್ ಕ್ಲಿಯರ್. ನಿಧಾನಕ್ಕೆ ಹೋಗೋ, ನಿಧಾನಕ್ಕೆ ಹೋಗೋ. ಎಲ್ಲ ಮುಗಿದು ಬರ್ಬೇಕು. ಟ್ರಾಫಿಕ್ ಜಾಮ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್. ಟ್ರಾಫಿಕ್ ಜಾಮ್ ಫುಲ್ ಕ್ಲಿಯರ್, ಅದಕ್ಕೆ ಕ್ಲಿಯರ್ ಕೊಡ್ತಾ ಇದೀನಿ ನೋಡ್ರಿ. ಯಾವ ತರ ನೀವು ನೋಡಿ. ಪ್ರಸಾದ ಇಸ್ಕೊಂಡು ಬನ್ನಿ ಹಾಗೆ. ತುಂಬಾ ಧನ್ಯವಾದಗಳು. ಇಲ್ಲಿ ಪ್ರಸಾದ ಹಂಚಿಕೆ ಆಗ್ತಾ ಇದೆ, ತೋರಿಸ್ತೀನಿ ನೋಡಿ.